ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಿದ್ದೀನಿ. ಬನ್ನಿ ಏನು ರೆಸಿಪಿ ನೋಡಿ ಗೈಸ್. 4 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನೋಡಿ ಒಂದು 7 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಕ್ಯಾಪ್ಸಿಕಮ್ ಮಾತ್ರ. ಟೊಮೊಟೊನು ದಪ್ಪ ಇರಲಿ ಪರವಾಗಿಲ್ಲ, ಒಂದು ಮೀಡಿಯಮ್ ಸೈಜ್ ಇದ್ದರೂ ಪರವಾಗಿಲ್ಲ. ನೀಟಾಗಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕಷ್ಟೆ. ಅದಕ್ಕೆ ಮಸಾಲೆ ಹಾಕಬೇಕು. ನೋಡಿ ಇಷ್ಟು ಕ್ಯಾಪ್ಸಿಕಮ್ ರೆಡಿ ಇದೆ. ಫ್ರೈ ಕಡೆ ನಾಟಿ ಟೊಮೊಟೊನೇ ಒಳ್ಳೆ ಟೇಸ್ಟ್ ಕೊಡೋದು. ನಾಟಿ ಟೊಮೊಟೊನೇ ಯೂಸ್ ಮಾಡಿ. ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈ ಥರ ನೋಡಿ, ಎಣ್ಣೆ ಜಾಸ್ತಿ ಹಾಕಿ, ತುಂಬ ಟೇಸ್ಟ್ ಇರುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು, ಅದು ಎಣ್ಣೆನೇ ಕಾಣಿಸಲ್ಲ, ಆ ಥರ ಆಗುತ್ತೆ. ನೋಡಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಆನಿಯನ್ನು, 4 ಕ್ಯಾಪ್ಸಿಕಮ್ಮು, 7 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ನೋಡೋಣ ಬನ್ನಿ ಯಾವ ಥರ. ನೋಡಿ ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ. ನೀವು ಟ್ರೈ ಮಾಡಿ, ಕಮೆಂಟ್ಸ್ ಮಾಡ್ತಾಯಿರಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಮನೇಲಿ ಮಾಡಿದ ಮಸಾಲೆ ಪೌಡ್ರ್ ಹಾಕ್ತೀನಿ. ಆಮೇಲೆ ಚಿಲ್ಲಿ ಪೌಡ್ರು, 2 ಮನೆಯಲ್ಲೇ ಮಾಡಿರೋದು. ಅದು ತುಂಬ ಟೇಸ್ಟ್ ಇರುತ್ತೆ. ನನಗೆ ಅಂಗಡಿಯಿಂದ ತಂದು ಮಾಡೋದು ನನಗೆ ಅದೇನು ಇಷ್ಟ ಆಗಲ್ಲ. ನೋಡಿ ಈ ಥರ ಇರುತ್ತೆ ಮನೇಲಿ ಮಾಡಿರೋದು ಮಸಾಲೆ ಪೌಡ್ರು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ 1 ಸ್ಪೂನು ಮಸಾಲೆ ಪೌಡ್ರ್ ಸೇರಿಸ್ಕೊಂಡೆ. ಇವಾಗ 2.5 ಸ್ಪೂನ್ ಇದೆ ಚಿಲ್ಲಿ ಪೌಡ್ರು. ಸ್ವಲ್ಪ ಖಾರ ಜಾಸ್ತಿ ಇದ್ದರೆ, ನಾವು ಖಾರ ಜಾಸ್ತಿ ತಿಂತೀವಿ. ತುಂಬ ಟೇಸ್ಟ್ ಇರುತ್ತೆ ಮಾತ್ರ. ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬಿಟ್ಬಿಡ್ಬೇಕು. ಸಣ್ಣ ಉರಿಯಲ್ಲಿ, ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ ಇವಾಗ ಕಲ್ಲುಪ್ಪು ಸೇರಿಸ್ಕೊಳ್ತಿದ್ದೀನಿ. ಕಲ್ಲುಪ್ಪು ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು. ನೋಡಿ ಬೆಲ್ಲ ಸ್ವಲ್ಪ ಹಾಕಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಟೊಮೊಟೊ ಕರಿ ಜೊತೆಗೆ ಪೂರಿ. ಬನ್ನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನೀವು ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ.